ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಕೆ ಓಕೆ ಥ್ಯಾಂಕ್ ಯು. ಏನು ರಾಧಾ, ಹಾಸ್ಪಿಟಲ್ನಲ್ಲಿ ಬಂಗಾರಮ್ಮನ ಕಂಡೀಷನ್ ಹೇಗಿದೆ ಅಂತ ಏನಾದರೂ ಅಪ್ಡೇಟ್ ಬಂತಾ? ಬರೀ ಅಪ್ಡೇಟ್ ಅಲ್ಲ, ಫುಲ್ ಗ್ರೌಂಡ್ ರಿಪೋರ್ಟ್ ತೊಗೊಂಡಿದ್ದೀನಿ. ಬಂಗಾರಮ್ಮ ಉಳಿಯೋ ಚಾನ್ಸಸ್ ಏನಾದರೂ ಇದೆಯಾ? ಇದ್ರೂ ಅವಳು ಜೀವಂತವಾಗಿ ಮನೆ ಹೋಗೋದಕ್ಕೆ ನಾನು ಬಿಡಲ್ಲ ವೈಭವ್. ಯಮ ಬಿಟ್ಟರು ನೀನು ಬಿಡಲ್ಲ ಅನ್ಸುತ್ತೆ. 100% ಅವಳು ನಂಗೆ ಮಾಡಿರೋ ಅವಮಾನಕ್ಕೆ ಸೇಡ್ ತೀರಿಸ್ಕೋತೀನಿ ವೈಭವ್. ಮೊದಲೇನೋ ಬಂಗಾರಮ್ಮ ಹೊರಗಡೆ ಇದ್ರು, ಅವಾಗೇನೋ ಮಾಡ್ಬೋದಾಗಿತ್ತು. ಆದರೆ ಈಗ ಆ ಕಂಠಿ 24 ಗಂಟೆ ಸೆಕ್ಯೂರಿಟಿ ಗಾರ್ಡ್ ಥರ ಅವ್ರ ಜೊತೆನೇ ಇದ್ದಾನೆ. ಇವಾಗ ಏನು ಮಾಡೋಕ್ಕಾಗತ್ತೆ? ಜೀವ ಹೋಗಬೇಕು ಅಂದರೆ ಜಿದ್ದಿ ನಡಿಲೇಬೇಕು ವೈಭವ್. ನಾವು ನೇರವಾಗಿ ಅಟ್ಯಾಕ್ ಮಾಡಬೇಕು ಅಂತ ಏನಿಲ್ಲ, ಹಿಂದೆ ನಿಂತು ಬೇರೆಯವ್ರ ಹತ್ರ ಆಟ ಆಡಿಸ್ಬೇಕು. ಹಾಗಾದರೆ ಬಂಗಾರಮ್ಮನ ವಿರುದ್ಧ ಯಾವುದೋ ದಾಳಿ ನಡೆಸೋಕ್ಕೆ ರೆಡಿಯಾಗಿದೆಯಾ ಅನಿಸುತ್ತೆ. ಶತ್ರುಗಳ ಸಂಹಾರ ಮಾಡಬೇಕು ಅಂದರೆ ತಂತ್ರ, ಮಂತ್ರ, ಕುತಂತ್ರ ಇದೆಲ್ಲದನ್ನು ಪ್ರಯೋಗ ಮಾಡಬೇಕಾಗತ್ತೆ ವೈಭವ್. ಕಂಠಿ ದಾಟಿ ಕೆಲಸ ಮುಗಿಸೋದು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಲ್ವಾ? ರಿಸ್ಕ್ ಆಗತ್ತೆ, ಆದರೆ ಪ್ರೀ ಪ್ಲಾನ್ ಇದ್ರೆ ಎಲ್ಲನೂ ಸಕ್ಸಸ್ ಆಗತ್ತೆ. ಇಷ್ಟೊತ್ತಿಗೆ ಆ ವ್ಯಕ್ತಿ ಬಂಗಾರಮ್ಮನ್ನ ಬಲಿ ತಗೊಳ್ಳೋದಕ್ಕೆ ಎಂಟ್ರಿ ಕೊಟ್ಟಿರ್ಬೋದು. ರಾಧಾ ಗೇಮ್ಗೆ ಇಳಿದ್ಮೇಲೆ ಸೋಲೋ ಮಾತೇ ಇಲ್ಲ. ಅವ್ವ, ನೀನು ಬೆಳಗ್ಗೆಯಿಂದ ಏನೂ ಊಟ ಮಾಡಿಲ್ಲ, ಸ್ವಲ್ಪ ತಿನ್ನವ್ವ. ಉಪವಾಸ ಕುಂತ್ರೆ ಸಮಸ್ಯೆ ಬಗೆಹರಿಯಕ್ಕಿಲ್ಲ. ಸಾನೇ ಸುಸ್ತಾಗಿದ್ಯಾ, ಒಂಚೂರು ತಿನ್ನು ಪುಟ್ಟನೆ. ನಂಗೆ ಹಸುವಿಲ್ಲ, ನಂಗೆ ಯಾರು ಬಲವಂತ ಮಾಡಬೇಡಿ. ಅಯ್ಯ, ಇದ್ಯೋನಿದು ನನ್ನ ಸಾನನ್ ಮ್ಯಾಗೆ ಇಟ್ಟೆಲ್ಲ ಎತ್ ಕಟ್ಟಿದ್ರು ಪುಟ್ಟಕ್ಕ ಮಗಳನ್ನ ಒಂದ್ ಮಾತು ಕೇಳ್ದೆ ಸುಮ್ಮನೆ ಕೂತವಳಲ್ಲ. ಸುಮ್ಮ ನಿನ್ನ ಕಡೆಗೆ ಬರ ಅವ್ವ, ಏನೂ ಆಗಕ್ಕಿಲ್ಲ, ಸ್ವಲ್ಪ ತಿನ್ನವ್ವ. ಆನು ನಾನೇ ತಿನ್ಸ್ತೀನಿ. ನನ್ನ ಗೆಳತಿಗೆ ಹಿಂಗೆ ಆಗೈತಲ್ಲ ಅಂತ ಪುಟ್ಟಕ್ಕ ನೋವಲ್ಲ ಅವಳೆ. ಯಾಕೆ ಬಲವಂತ ಮಾಡ್ತೀಯ? ಬಿಡು ಸಾನ. ಬಂಗಾರತೆಗೆ ಹಿಂಗಾಗಿರೋದು ನಮಗೂ ನೋವದೆ, ಆದ್ರೆ ಮಾತಾಡ್ಬೇಡ ನೀನು. ನಿನ್ನ ಬಾಯಾಗೆ ಆ ಮಾತಾಯಿ ಹೆಸರು ತಗಳ ಯೋಗ್ತನೂ ನಿಂಗಿಲ್ಲ. ಆಹಾ, ನಾನು ಎತ್ ಕಟ್ಟಿದ್ದಕ್ಕೂ ಇವಾಗ ಬಿಸಿ ತಾಗ್ತೈತೆ. ಅಲ್ಲ ಪುಟ್ಟಮ್ಮೆ, ಯಾರೋ ಮಾಡಿದ ತಪ್ಪಿಗೆ ಸಾನನ್ ಮೇಲೆ ಯಾಕೆ ಒಪ್ಪಿಸ್ಕೋಬೇಕು? ಇವತ್ತು ಅಮ್ಮವ್ರ ಈ ಪರಿಸ್ಥಿತಿಗೆ ಇವಳೇ ಕಾರಣ. ಇವಳು ನೆಟ್ಗಿದ್ದಿದ್ರೆ ಇದೇನೂ ಆಯ್ತಿರ್ಲಿಲ್ಲ. ನಮಗೂ ನಾವೆಲ್ಲ ಅನಾಥರ ಆಯ್ತಿದ್ದೀವಿ ಅನ್ನೋ ಭಯ ಇರ್ತಿರ್ಲಿಲ್ಲ. ನಾನು ಇವನವ ಮಾಡಿದೆ, ಮಾಡೋದೆಲ್ಲ ಮಾಡ್ಬಿಟ್ಟು ನಾನು ಏನ್ ಮಾಡ್ದನವ ಅಂತ ಕೇಳ್ತಿದ್ಯಾ? ಅವ್ವ, ಅಕ್ಕ ಏನ್ ಬೇಕಂತ ರಾಜಹುಲಿ ಹತ್ರ ಸಿಕ್ಕಾಕೊಂಡ್ಲ? ದೇವಸ್ಥಾನದಲ್ಲಿರೋಣ ಅವನೇ ತಾನೇ ಕಿಡ್ನಾಪ್ ಮಾಡಿದ್ದು. ಹಂಗಾಗ ಕಾರಣ ಯಾರು? ಇವಳೆ ತಾನೇ. ನಾನು ಗಿಳಿಗೆ ಹೇಳ್ದಂಗೆ 1000 ಕಿತ ಹೇಳ್ದೆ, ಆ ಗುತ್ತಿಗೆ ತಗೊಳ್ಳೋದು ಬೇಡ 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 ಅಂತ. ಕೇಳಿದ್ಲ ನನ್ನ ಮಾತನ್ನ? ಏನೋ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅಂತ ಹೋಗಿ ಅನ್ಯಾಯವಾಗಿ ಅಮ್ಮರ ಜೀವಕ್ಕೆ ಕುತ್ತು ತಂದು ಬಿಟ್ಲು. ಇದೇನು ಪುಟ್ಟಕ್ಕ, ನಾವು ಟೆಂಡರ್ಗೆ ಅಪ್ಲೈ ಮಾಡಿದ್ದಕ್ಕೂ ಬಂಗಾರಮ್ಮನವ್ರಿಗೆ ಆ ತೂಕಲ್ಲಿ ಶೂಟ್ ಮಾಡಿದ್ದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಮುಚ್ಚ ಬಾಯ್, ಸಾಕು ಸುಮ್ಕಿರ. ಇವ್ರ ಜೊತೆ ಸೇರ್ಕೊಂಡು ನೀನು ಶಾನ ಆಟ ಆಡಿದ್ಯಾ. ಆ ರಾಧನ ಎದುರು ಹಾಕಬೇಡಿ ಅಂದಿ. ಕೇಳಿದ್ರ ನನ್ನ ಮಾತ? ಅವಳಿಗೆ ಎದುರು ಹಾಕೊಂಡ್ರಿ ನೋಡಿ ಹೆಂಗ್ ಸಂಚು ಮಾಡವಳೆ, ಎಂತ ಅನಾಹುತ ಮಾಡವಳೆ ಅಂತ.
ಪುಟ್ಟಕ್ಕ ನೀನು ಹೇಳೋದು ನೋಡಿದ್ರೆ ನಮ್ಮಿಂದಾನೆ ಬಂಗಾರಮ್ಮನವ್ರು ತೊಂದರೆ ಆಗಿದೆ ಅನ್ನೋ ಥರ ಹೇಳ್ತಿದ್ಯಾ. ಹೌದು ಕಣ, ನೀವೇ ಕಾರಣ ಇದಕ್ಕೆ. ನೀವು ಆ ಗುತ್ತಿಗೆ ತಗೊಂಡಿದ್ದು ಅಲ್ದೆ ಆ ರಾಧನ್ ಪಾರ್ಟಿ ಆಫೀಸ್ಗೆ ಹೋಗಿ ಅವಳ ಮ್ಯಾಕೆ ಯಾಕೆ ಕೈ ಮಾಡಿದ್ರಿ? ಅವ ನಾವು ಕೈ ಮಾಡಿದ್ದು ಯಾರೇ ಇಸ್ಯಕ್ಕೆ? ಏಯ್ ಮುಚ್ಚು ಬಾಯ್. ದುಷ್ಟರನ್ನ ಕಂಡ್ರೆ ದೂರ ಇರಬೇಕು, ಮಾರಿನ ಮೈ ಮೇಲೆ ಎಳ್ಕೋಬಾರ್ದು. ಪುಟ್ಟಮ್ಮಿ ತಪ್ಪು ತಿಳ್ಕೊತಿದ್ಯಾ? ನಾನ್ ಸರಿಯಾಗಿ ತಿಳ್ಕೊಂಡೆ ಮಾತಾಡ್ತಾ ಇವ್ನಿ. ಇವಳು ಮಾಡಿದ ತೆಪ್ಪಿಗೆ ಆ ಪಾಪಿಗಳು ಇವಳಿಗೆ ತೊಂದರೆ ಕೊಡಕ್ ಹೋಗಿ ಅನ್ಯಾಯವಾಗಿ ಅಮ್ಮವ್ರನ್ನ ಬಲಿ ತಕ್ಕಬಿಟ್ರು. ಅಮ್ಮ ಅವರು ಊರ್ ಕಾಯೋದು ಯಾವ್ರಿದ್ದಂಗೆ. ಅವ್ರಿಗೆ ಏನಾರ ಆದ್ರೆ ನಿನ್ನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ. ಆಹಾ, ಪುಟ್ಟಕ್ಕನ ಮನೆನಾಗೆ ಇದ್ಕೊಂಡು ಅವಳ ಮಕ್ಕಳು ವಿರುದ್ಧನೇ ಎತ್ಕಟ್ಟದಲ್ಲಿರೋ ಸಂತೋಷ ಇನ್ಯಾವ್ದ್ರಾಗೂ ಇಲ್ಲ. ಅವೇ ಬೇಸರ ಮಾಡ್ಕೋಬೇಡ ಕಣವಿ. ಬಂಗಾರಮ್ಮನವ್ರಿಗೆ ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಪುಟ್ಟಕ್ಕ ದುಃಖದಾಗ ಹಿಂಗೆಲ್ಲ ಮಾತಾಡ್ತಾವಳೆ ಅಟೆಯ. ಹೌದು ಕೊಸೆ, ಅಮ್ಮವ್ರು ಹುಷಾರಾದ್ರೆ ಪುಟ್ಟಮ್ಮಿ ಸರಿ ಹೋಯ್ತಾಳೆ. ಇಲ್ಲ ಅಪ್ಪಯ್ಯ, ಅವ್ವ ಹೇಳಿದ್ ಕೇಳಿದ ಮ್ಯಾಕೆ ಅವಳು ಹೇಳಿದೆ ಸರಿ ಅನಿಸ್ತೈತೆ. ಬಂಗಾರತ್ತೆ ಈ ಪರಿಸ್ಥಿತಿಗೆ ನಾನೇ ಕಾರಣ. ಏನಕ್ಕ ನೀನು? ಅಪ್ಪ ಏನೋ ಕೋಪದಲ್ಲಿ ಮಾತಾಡಿದ್ಲು, ನೀನು ಹೀಗೆ ಹೇಳ್ತಿದ್ಯಲ್ಲ. ಇಲ್ಲ ಸುಮಾ, ರಾತಂಗ್ ನನ್ ಮ್ಯಾಕಿರೋ ದ್ವೇಷಕ್ಕೆ ಆ ರಾಜ ಹುಲಿನ ಚೂ ಬಿಟ್ಲು. ನನ್ನ ಕಾಪಾಡಕ್ ಬಂದು ಅತ್ತೆ ಅವರೇ ಬಲಿಯಾದ್ರು. ಅವ್ವ ಹೇಳಿದ್ ಸರಿಯಾಗಿ ಐತೆ, ಈಟಕ್ಕೆಲ್ಲ ನಾನೇ ಕಾರಣ.